ಈ ವಾಲ್ ವಿಪರೀತಕರಣಿ ವೇರಿಯೇಷನ್ಸ್ನ ತೋರಿಸ್ಕೊಡ್ತಿರೋದನ್ನ ನೀವು ದಿನ ರಾತ್ರಿ ಈ ಎಕ್ಸಸೈಸ್ಗಳನ್ನು ಮಾಡಿ ರಿಲ್ಯಾಕ್ಸೇಷನ್ ಪಡ್ಕೋಬಹುದು. ಎಕ್ಸಸೈಸ್ ಮಾಡೋದ್ರಿಂದ ಬ್ಲಡ್ ರಿವರ್ಸ್ ಫ್ಲೋ ಆಗುತ್ತೆ. ಶೋಲ್ಡರ್ ಪ್ರಾಬ್ಲಮ್ ಇದ್ದರೆ, ಲೋವರ್ ಬ್ಯಾಕ್ ಪ್ರಾಬ್ಲಮ್ ಇದ್ದರೆ, ತೂಕ ಹೆಚ್ಚಾಗಿಲ್ಲ, ಇಲ್ಲ ಭಯ ಇದ್ದರೆ ಮಾಡಕ್ಕೆ ಹೋಗ್ಬೇಡಿ. ಸರ್, ನಿಮ್ಮ ವ್ಯಾರಿಕೋಸ್ ವೇನ್ಸ್ ಇಲ್ದಿದ್ದಲ್ಲೂ ಈ ಎಕ್ಸಸೈಸ್ ಮಾಡೋದು ಬಹಳ ಉತ್ತಮ. ನಮಸ್ಕಾರ, ನಾನು ವನಿತಾ ಅಶೋಕ್, ಫಿಟ್ ಇಂಡಿಯಾ ರಾಯಭಾರಿ ಹಾಗೂ ನಿಮ್ಮ ಫಿಟ್ನೆಸ್ ಗುರು. ನೀವು ನೋಡ್ತಿದ್ದೀರಾ ವಿಸ್ತಾರ ಹೆಲ್ತ್. ವರ್ಕೌಟ್ ವಿತ್ ವನಿತಾ ಅಶೋಕ್, ಓನ್ಲಿ ಆನ್ ವಿಸ್ತಾರ ಹೆಲ್ತ್. ವ್ಯಾರಿಕೋಸ್ ವೇನ್ಸ್ ಎಕ್ಸಸೈಸಸ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ ಪ್ರೀವಿಯಸ್ ಎಪಿಸೋಡಲ್ಲಿ ಹೇಳಿದೆ. ಈ ಎಕ್ಸಸೈಸಸ್ನ ನಾನು ಇವತ್ತು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟ್ಯಾಂಡಿಂಗಲ್ಲಿ ಒಂದು ಎಕ್ಸಸೈಸ್ ಇದೆ, ಹಾಗೂ ಗೋಡೆ ಬಳಸಿ ಸಾಕಷ್ಟು ಎಕ್ಸಸೈಸ್ನ ಮಾಡಬಹುದು. ಈ ಗೋಡೆ ಬಳಸಿ ಮಾಡುವಂತಹ ಎಕ್ಸಸೈಸ್ನ ಯೋಗದಿಂದ ತಗೊಂಡಿರೋದು. ಇಟ್ ಈಸ್ ಕಾಲ್ಡ್ ವಾಲ್ ವಿಪರೀತ ಕರಣಿ. ಸೊ ಈಗ ಮಂಡಿ ನೋವಿರೋರು ಈ ವಾಲ್ ವಿಪರೀತ ಕರಣಿ ಎಕ್ಸಸೈಸಸ್ನ ಮಾಡಿ. ಮಂಡಿ ನೋವಿಲ್ಲದೆ ಇರೋರು ನಾನು ನಿಂತ್ಕೊಂಡು ತೋರಿಸುವಂಥ ಎಕ್ಸಸೈಸು ಹಾಗೂ ಇದು ಎರಡನ್ನು ಮಾಡಬಹುದು. ಸೊ ಈಗ ನೋಡ್ಕೊಳ್ಳೋಣ. ಫಸ್ಟ್ ಎಕ್ಸಸೈಸ್ ಹೇಗೆ ಅಂತ, ಗೋಡೆ ಮುಂದೆ ಹೀಗೆ ಮ್ಯಾಟ್ ಹಾಕ್ಕೊಳ್ಳಿ. ಈ ಮ್ಯಾಟ್ ಗೋಡೆಗೆ ಹತ್ತಿರಗಿರಬೇಕು. ಸೊ ನಮ್ಮ ಎರಡು ಕಾಲು ಗೋಡೆ ಮೇಲೆ ಹೋಗುತ್ತೆ. ಈ ವಾಲ್ ವಿಪರೀತ ಕರಣಿ ವೇರಿಯೇಷನ್ಸ್ ನಾನು ತೋರಿಸ್ಕೊಡ್ತಿರೋದನ್ನು ನೀವು ದಿನ ರಾತ್ರಿ ಈ ಎಕ್ಸಸೈಸ್ಗಳನ್ನು ಮಾಡಿ ರಿಲ್ಯಾಕ್ಸೇಷನ್ ಪಡ್ಕೋಬೋದು. ಹಾಗೂ ಈ ಎಕ್ಸಸೈಸ್ ಮಾಡೋದ್ರಿಂದ ಬ್ಲಡ್ ರಿವರ್ಸ್ ಫ್ಲೋ ಆಗುತ್ತೆ. ಸೊ ಈ ಬ್ಲಾಕೇಜಸ್ ಏನೇನಿರುತ್ತೋ ಅದನ್ನೆಲ್ಲ ಸಾಕಷ್ಟು ಸಪ್ಪಲಾಗಿಟ್ಟಿರುತ್ತೆ. ಬಿಕಾಸ್ ಆಫ್ ದ ಬ್ಲಡ್ ಫ್ಲೋ ಈ ನಾಟ್ಸ್ ಎಲ್ಲ ಸಪ್ಪಲಾಗುತ್ತೆ. ಬಟ್ ಇದು ಒಂದೇ ಎಕ್ಸಸೈಸ್ ಮಾಡಿ ನೀವು ವ್ಯಾರಿಕೋಸ್ ವೇನ್ಸ್ನ ಪೂರ್ತಿಯಾಗಿ ದೂರ ಮಾಡೋಕ್ಕಾಗೋದಿಲ್ಲ. ನೀವು ಡಾಕ್ಟರ್ ಹೇಳಿದಂತೆ ಸಾಕಷ್ಟು ಏನೇನು ಹೇಳಿದಾರೋ ಡಾಕ್ಟರು ಅದನ್ನು ನೀವು ಪಾಲಿಸಲೇಬೇಕಾಗತ್ತೆ. ನಿಮ್ಗೇನಾದರೂ ಇಲ್ಲಿ ಸಾಕ್ಸ್ ಹಾಕ್ಕೊಳ್ಳೋಕೆ ಹೇಳಿದ್ರೆ ಸಾಕ್ಸ್ ಹಾಕ್ಕೊಳ್ಳಿ. ಆ್ಯಂಡ್ ಮಾತ್ರೆಗಳೇನಾದರೂ ಕೊಟ್ಟಿದ್ರೆ ಮಾತ್ರೆ ತೊಗೊಳ್ಳಿ. ಆ್ಯಂಡ್ ಸ್ವಿಮ್ಮಿಂಗು ಮತ್ತು ಅದೆಲ್ಲನೂ ಮಾಡೋದ್ರಿಂದ ಸಾಕಷ್ಟು ರಿಲೀಫ್ ಸಿಗುತ್ತೆ. ಇದ್ರ ಜೊತೆಗೆ ನೀವು ಇಂಟೆನ್ಸ್ ಎಕ್ಸಸೈಸಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಆಲ್ಸೋ ತುಂಬ ಹೊತ್ತು ಕೂತ್ಕೊಳ್ಳೋದು, ತುಂಬ ಹೊತ್ತು ನಿಂತ್ಕೊಳ್ಳೋದನ್ನು ಮಾಡೋಕ್ಕೆ ಹೋಗಬೇಡಿ. ತುಂಬ ಹೊತ್ತು ನಿಂತಿದ್ರೆ ಕೂತ್ಕೊಳ್ಳಿ, ತುಂಬ ಹೊತ್ತು ಕೂತಿದ್ರೆ ಎದ್ದು ಓಡಾಡಿ ಸ್ವಲ್ಪ ಹೊತ್ತು. ಓಕೆ, ಬನ್ನಿ ನೋಡ್ಕೊಳ್ಳೋಣ. ಈಗ ಮ್ಯಾಟ್ನ ಗೋಡೆ ಹತ್ತಿರಕ್ಕೆ ಹಾಕ್ಕೊಳ್ಳಿ. ಗೋ ಕ್ಲೋಸ್ ಟು ದ ವಾಲ್, ಎಷ್ಟು ಕ್ಲೋಸ್ ಆದರೆ ಅಷ್ಟು. ಆ್ಯಂಡ್ ಫ್ಲಿಪ್. ಈ ಕಾಲುಗಳು ಗೋಡೆ ಮೇಲೆ ಹೋಗಬೇಕು. ಹಾಗೆ ಇರಿ. ನಿಮಗೆ ಇಷ್ಟು ಹತ್ತಿರ ಬರೋಕ್ಕಾಗೋದಿಲ್ಲ, ನೀವು ದೂರ ಇದ್ದೀರಾ ಅಂತ ಹೇಳಿದ್ರೆ ಇಟ್ಸ್ ಓಕೆ. ಬಟ್ ಇಫ್ ಯು ಕ್ಯಾನ್, ಇನ್ನೂ ಹತ್ತಿರ ಹೋಗೋಕ್ಕೆ ಟ್ರೈ ಮಾಡಿ. ಸೊ ಗೋ ಕ್ಲೋಸ್ ಟು ದ ವಾಲ್ ಆ್ಯಂಡ್ ಅಪ್. ನಿಮ್ಮ ಬ್ರೀದಿಂಗ್ ಏನಾದರೂ ರಿಸ್ಟ್ರಿಕ್ಟ್ ಆಗ್ತಿದ್ರೆ, ಬ್ರೀತ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹಿಂದೆ ಹೋಗಿ. ಕಾಲುಗಳು ಗೋಡೆ ಮೇಲೆ ಇರುತ್ತೆ, ಕೈಗಳು ಹೀಗಿರುತ್ತೆ. ಓಕೆ, ರೆಡಿ? ಜಸ್ಟೇ, ಎಷ್ಟೇ, ಇದಿಷ್ಟೇ. ಸೊ ರಿವರ್ಸ್ ಫ್ಲೋ ಆಗ್ತಿದೆ ಬ್ಲಡ್ಡು. ನರ್ವ್ಸ್ ಎಲ್ಲ ಇಲ್ಲಿರುವಂಥ ನರ್ವ್ಸ್ಗೆ, ಬ್ಲಡ್ ಕ್ಲಾಟ್ಸ್ಗೆ ಎಲ್ಲ ರಿಲೀಫ್ ಸಿಗ್ತಾ ಇದೆ. ಯೋರ್ ಸ್ಟ್ರೈನ್ಡ್ ಲೆಗ್ಸ್ಗೆ ರಿಲೀಫ್ ಸಿಗ್ತಾ ಇದೆ. ಸ್ಟೇ ಇದೆ. ಬ್ರೀದ್ ಔಟ್. ನೀವು ಫೇವ್ರೆಟ್ ಹಾಡುಗಳು ಹಾಕ್ಕೋಬೋದು, ಇಲ್ಲ ರಿಲ್ಯಾಕ್ಸೇಷನ್ ಅಲ್ವಾ, ಸಾಫ್ಟ್ ಯೋಗ ಮ್ಯೂಸಿಕ್ ಹಾಕ್ಕೋಬೋದು, ಓಂಕಾರ ಹಾಕ್ಕೋಬೋದು, ದೇವ್ರ ಭಜನೆ ಹಾಕ್ಕೋಬೋದು. ಅದನ್ನು ಒಂದು ಕಡೆ ಪ್ಲೇ ಮಾಡಿಕೊಂಡು ನೀವು ಇದನ್ನು ಇಟ್ಕೊಳ್ಳಿ. ಇದೆಷ್ಟೊತ್ತು ಇಟ್ಕೊಳ್ತೀರಾ? 1 to 2 minutes. 5 minutes ಇಟ್ಕೊಂಡ್ರೂ ಚಿಂತೆ ಇಲ್ಲ. ನೋ ಪ್ರಾಬ್ಲಮ್ ಎಟ್ ಆಲ್. ನೆಕ್ಸ್ಟು ಇದು ವೇರಿಯೇಷನ್ 1. ಈಗ ವೇರಿಯೇಷನ್ 2. ಲೆಗ್ಸ್ನ ಸಪ್ರೇಟ್ ಮಾಡಿ. ಓಕೆ, ಫೀಟ್ ಸಪ್ರೇಟೆಡ್. ಫೀಟ್ನ ಸಪ್ರೇಟ್ ಮಾಡಿಕೊಂಡು ಲುಕ್ ಎಟ್ ದ ಸೀಲಿಂಗ್, ಚಿನ್ ಡೌನ್, ರಿಲ್ಯಾಕ್ಸ್. ಇದು ವೇರಿಯೇಷನ್ 2. ಇದನ್ನು 1 to 3 minutes ಇಟ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಓಂಕಾರ ಚಾಂಟ್ ಮಾಡ್ಕೋಬೋದು. ಬ್ರೀದಿಂಗ್ ಮೇಲೆ ಗಮನ ಸರಿಬೋದು. ದೀಸ್ ಆರ್ ಆಲ್ ವೇರಿಯೇಷನ್ಸ್. ಗುಡ್. ಈಗ ನೆಕ್ಸ್ಟ್ ಎಕ್ಸಸೈಸ್ ನೋಡ್ಕೊಳ್ಳಿ. ಕ್ರಾಸ್ ಲೆಗ್. ಹೀಗೆ ಬ್ರೀದ್ ಔಟ್. ಕೈಗಳು ನೋಡಿ, ಫಿಂಗರ್ಸ್ ನ್ಯಾಚುರಲಿ ಕರ್ಲ್ ಟುವರ್ಡ್ಸ್ ದ ಸೀಲಿಂಗ್. ಬ್ರೀದಿಂಗ್ ನಾರ್ಮಲ್. ಇಲ್ಲಿ ಫೋರ್ಹೆಡ್ ರಿಲ್ಯಾಕ್ಸ್ ಮಾಡ್ಕೋಬೇಕು. ಫೋರ್ಹೆಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಾಲ್ಗೆ ಎಕ್ಸಸೈಸು ಪ್ಲಸ್ ರಿಲ್ಯಾಕ್ಸೇಷನ್ ಎಕ್ಸಸೈಸ್. ವ್ಯಾರಿಕೋಸ್ ವೇನ್ಸ್ಗೆ ಎಕ್ಸಸೈಸ್ ತೋರಿಸ್ಕೊಡ್ತಿರೋದು. ಇದೊಂದು 2-3 minutes ಮಾಡಿ. ನೆಕ್ಸ್ಟ್ ಈಗ ನೆಕ್ಸ್ಟ್ 4th ಎಕ್ಸಸೈಸ್. ಎಲ್ಲ 2-3 minutes ಮಾಡ್ಬೋದು. ಓಕೆ, ನೆಕ್ಸ್ಟ್ ಎಕ್ಸಸೈಸ್ಗೆ ನೀವು ಸ್ವಲ್ಪ ಹಿಂದ್ಗಡೆ ಬರಬೇಕಾಗತ್ತೆ. ಬಿಕಾಸ್ ಕಾಲು ಹೀಗೆ ಹೋಗಬೇಕು. ಹೀಗೆ ಸ್ಟೇ ಇದೆ. ಹೀಗಿರಿ. ಕೈಗಳು ಹೀಗೆ, ಇಲ್ಲ ಹೀಗೆ, ಇಲ್ಲ ಹಿಂದೆ, ಎಲ್ಲಿ ಬೇಕಾದರೂ ಹೋಗ್ಬೋದು. ಸ್ಟೇ ಇದೆ. ಶೋಲ್ಡರ್ ಪೇಯ್ನ್ ಇದ್ದಲ್ಲಿ ಕೈಗಳು ಹಿಂದೆ ತೊಗೋಬಾರ್ದು, ಇಲ್ಲೇ ಇರಬೇಕು. ಓಕೆ, 1, ನಾನು 10 ಕೌಂಟ್ ಮಾಡ್ತೀನಿ ಇದಕ್ಕೆ. 2, 3, 4, 5, 6, 7,
8, 9, 10. ನೀವು ಇಟ್ಕೊಳ್ಳೋದು 2 to 3 minutes or 5 minutes ಎಷ್ಟು ಬೇಕಾದರೂ, ಬಟ್ ಮೋರ್ ದೆನ್ 1 minute. ನೆಕ್ಸ್ಟ್ ವೇರಿಯೇಷನ್, ಇದನ್ನು ಹೀಗೆ ಕಾಲ್ ಮೇಲೆ ಎತ್ಕೊಳ್ಳೋದು. ಇಫ್ ಯು ಕಾನ್ ಡೂ ಇಟ್, ಶೋಲ್ಡರ್ ಪ್ರಾಬ್ಲಮ್ ಇದ್ದರೆ, ಲೋವರ್ ಬ್ಯಾಕ್ ಪ್ರಾಬ್ಲಮ್ ಇದ್ದರೆ, ತೂಕ ಹೆಚ್ಚಾಗಿರಿ, ಇಲ್ಲ ಭಯ ಇದ್ದರೆ ಮಾಡೋಕ್ಕೆ ಹೋಗಬೇಡಿ. ಸ್ಟ್ರೈಟ್ ಲೆಗ್ಸ್ ಹೀಗೆ ಇರಿ. 10, 9, 8, 7, 6, 5, 4, 3, 2 and relax. ಸೊ ಇದನ್ನು ಮತ್ತೊಂದು ಸರಿ ಮಾಡೋಣ. ಲೈಕ್ ಐ ಸೆಡ್, ಶೋಲ್ಡರ್ ಪ್ರಾಬ್ಲಮ್, ಭಯ ಹಾಗೂ ಲೋವರ್ ಬ್ಯಾಕ್ ಪ್ರಾಬ್ಲಮ್ ಇದ್ದರೆ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಮಾಡಬಹುದಾದಂಥ ಎಕ್ಸಸೈಸ್. ನಿಮ್ಗೆ ಹೀಗೆ ಇಟ್ಕೋಬೋದು ಅಂತ ಹೇಳಿದ್ರೆ ಜಸ್ಟ್ ಕೀಪ್ ಇಟ್ ಲೈಕ್ ದಿಸ್. ಲೋವರ್ ಬ್ಯಾಕ್ ಪೇಯ್ನ್ ಇದ್ದಲ್ಲಿ ಹೀಗೆ ಇಟ್ಕೊಳ್ಳಿ. ಓಕೆ, ನೋ ಪ್ರಾಬ್ಲಮ್. ದೆನ್ ಲಿಫ್ಟ್ ಅಪ್. ಇನ್ನು ಮೇಲೆ ಹೋಗೋಕ್ಕೆ ಟ್ರೈ ಮಾಡಿ ಈ ಸರಿ. 10, 9, 8, 7, 6, 5, 4, 3, 2 and relax. Good. ನೆಕ್ಸ್ಟ್ ಎಕ್ಸಸೈಸ್ ನೋಡ್ಕೊಳ್ಳೋಣ. ರೈಟ್ ಲೆಗ್ ಓವರ್ ದ ಲೆಫ್ಟ್. ಈ ಕ್ರಾಸ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಹೀಗೆ ಇರಿ, ಆಗುತ್ತೆ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಈ ಕಾಲ್ ಮೇಲೆ ಮಾಡಿ ಗೋ ಅಪ್. ಓಕೆ, ಲೆಟ್ಸ್ ಗೋ. 1, 2, 3, 4, 5, 6, 7, 8, 9, 10. ಏನಾದರೂ ಸ್ಟ್ರೈನ್ ಆಗ್ತಿದೆ, ಇದು ನಮ್ಮ ದೇಹದ ನಾವು ವೆಯ್ಟನ್ನೇ ನಮ್ಮ ಮೇಲೆ ಹಾಕ್ತಿದ್ದೀವಿ. ನಿಮ್ಗೆ ಅದು ಸ್ಟ್ರೈನ್ ಆಗ್ತಿದೆ ಬಿಕಾಸ್ ಇಟ್ಸ್ ಅ ಸ್ಟ್ರೆಂತ್ ಟ್ರೈನಿಂಗ್ ಮೂವ್. ಆಗೋದಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ, ಯು ಜಸ್ಟ್ ಗೋ ಬ್ಯಾಕ್ ಟು ದಿಸ್ ಒನ್. ಆಗುತ್ತೆ ಅಂತ ಹೇಳಿದ್ರೆ ಕ್ರಾಸ್ ಮಾಡ್ಕೊಳ್ಳಿ. ಓಕೆ, ದೆನ್ ಸ್ಟ್ರೈಟನ್ ಯೋರ್ ಲೆಗ್ಸ್. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಈಗ ನೀಸ್ನ ಹಗ್ ಮಾಡಿ. ಹಗ್ ಯು ನೀಸ್. ಗುಡ್. ಈಗ ನೆಕ್ಸ್ಟ್ ವೇರಿಯೇಷನ್ ನೋಡ್ಕೊಳ್ಳಿ. ಲೆಗ್ ಸ್ಟ್ರೈಟ್ ಆಗಿದೆ. ಯು ವಿಲ್ ಮೂವ್ ದಿಸ್ ಲೆಗ್. ಫಸ್ಟ್ ಲೆಫ್ಟ್ ಲೆಗ್ಗಿಂದ ತೋರಿಸ್ತೀನಿ. ಅಪ್, ಡೌನ್, 2, ಡೌನ್, 3, ಡೌನ್, 4, ಡೌನ್, 5, ಡೌನ್, 6, ಡೌನ್, 7, ಡೌನ್. Change your leg. Let's go. 1, down, 2, down, 3, down, 4, down, 5, down, 6, down, 7, down, 8, down, 9, down. Last time, down. Knees na hug ಮಾಡ್ಕೊಳ್ಳಿ. Stay there. Good. ಈ ರೀತಿ ಕೂತ್ಕೊಳ್ಳಿ. ಈಗ ಕೂತು ಕೆಲವು ಎಕ್ಸಸೈಸಸ್ ಮಾಡ್ಬೋದು. ಅದು ಯಾವುದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಮ್ಯಾಟ್ ಮೇಲೆ ಕೂತ್ಕೊಳ್ಳಿ, ಇಲ್ಲ ಮಂಚದ ಮೇಲೆ ಕೂತ್ಕೊಂಡು ಈ ಎಕ್ಸಸೈಸ್ ಮಾಡ್ಬೋದು. ಈ ಗೋಡೆ ಮೇಲೆ ಲೆಗ್ ಲಿಫ್ಟ್ಸ್ ಮಾಡಿದ್ವಲ್ಲ, ಅದು ನಿಮ್ಗೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಈ ಟೈಪು ಮಾಡ್ಬೋದು. ಓಕೆ, ಒಂದು ಲೆಗ್ ಕ್ಲೋಸ್ ಮಾಡಿ ಹೀಗೆ ಬೋತ್ ದ ಹ್ಯಾಂಡ್ಸ್ ಆನ್ ದ ಫ್ಲೋ. ಒಂದು ಲೆಗ್ ಮಾತ್ರ ಲಿಫ್ಟ್ ಮಾಡಿ. ನಿಮಗೆ ಲೋವರ್ ಬ್ಯಾಕ್ ಪ್ರಾಬ್ಲಮ್ ಇದ್ದರೆ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಆಲ್ರೈಟ್, ಈಗ ಆರಾಮಾಗಿ ಕೂತ್ಕೊಂಡು ಅಪ್ ಆ್ಯಂಡ್ ಡೌನ್. 1, 2, 3, 4, 5, 6, 7 and 8. ಇದು ಕ್ವಾಡ್ರಸೆಪ್ ಮಸಲ್, ನಿಮ್ಮ ತೊಡೆಯ ಭಾಗಕ್ಕೂ ಒಳ್ಳೆ ಎಕ್ಸಸೈಸ್. ಚೇಂಜ್ ಅದರ್ ಸೈಡ್. ಈ ಕೈ ಕೆಳಗಡೆಗೆ ಇಟ್ಕೊಳ್ಳಿ. ಇಫ್ ಯು ಹ್ಯಾವ್ ಲೋವರ್ ಬ್ಯಾಕ್ ಪ್ರಾಬ್ಲಮ್, ಪ್ಲೀಸ್ ಕೈಗಳು ಕೆಳಗಡೆ ಇಟ್ಕೊಂಡು ಮಾಡ್ಬೋದು. ಹಾಗೂ ಇಲ್ಲ ಹಾಸಿಗೆ ಮೇಲೆ ಮಲ್ಕೊಂಡು, ಇಲ್ಲ ಸೋಫಾ ಮೇಲೆ ಮಲ್ಕೊಂಡು, ಮ್ಯಾಟ್ ಮೇಲೆ ಕೂತ್ಕೊಂಡು ಮಲ್ಕೊಂಡು ಸಹ ಈ ಎಕ್ಸಸೈಸ್ನ ಮಾಡ್ಬೋದು. ಲೆಟ್ಸ್ ಗೋ. 1, 2, 3, 4, 5, 6, 7, 8, 9 and 10. Good. ಈಗ ಎರಡು ಕಾಲು ಎಕ್ಸ್ಟೆಂಡ್ ಮಾಡಿ. ಪಾಯಿಂಟ್ your toes towards the camera or TV, towards me. Out, in, out, in. ಈ ಭಾಗಕ್ಕೆ ಒಳ್ಳೆ ರಿಲೀಫ್ ಸಿಗುತ್ತೆ. ಇದನ್ನು ದಿನ ಬೆಳಗ್ಗೆನೂ ಮಾಡಿ, ಸಾಯಂಕಾಲನೂ ಮಾಡಿ. ಓಕೆ, 1, 2, 3, 4, 5, 6, 7, 8, 9 and 10. Good. ಈಗ ನಿಂತ್ಕೊಂಡು ಯಾವ ರೀತಿ ಎಕ್ಸಸೈಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇದೆರಡು ಖಂಡಿತ ನೀವು ಆಫೀಸಲ್ಲಿ ಮಾಡೋಕ್ಕಾಗೋದಿಲ್ಲ, ಬಟ್ ಆಫೀಸಲ್ಲಿ ಮಾಡಬಹುದಾದಂಥ ಎರಡು ಎಕ್ಸಸೈಸಸ್ ನಿಂತ್ಕೊಂಡು ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಕಮಾನ್, ಲೆಟ್ಸ್ ಗೆಟ್ ಅಪ್. ಬನ್ನಿ. ಈಗ ನಿಂತ್ಕೊಂಡು ಯಾವ ರೀತಿ ಎಕ್ಸಸೈಸ್ ಮಾಡಬಹುದು ವ್ಯಾರಿಕೋಸ್ ವೇನ್ಸ್ ರಿಲೀಫ್ಗಾಗಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನೀವು ಸಾಕಷ್ಟು ಟೈಮ್ ಕೂತಿದ್ರೆ ಇಲ್ಲ ನಿಂತಿದ್ರೆ ನೀವು ಈ ಎಕ್ಸಸೈಸ್ನ ಅಳವಡಿಸ್ಕೊಳ್ಳಿ ಹಾಗೂ ಮೂವ್ಮೆಂಟ್ನ ತೊಗೊಂಡು ಬನ್ನಿ. ಕೂತಿದ್ರೆ ನಿಂತ್ಕೊಳ್ಳೋದು ಕಲ್ತ್ಕೊಳ್ಳಿ, ಆವಾಗ ಬ್ರೇಕ್ಸ್ ತೊಗೊಂಡು ನಿಂತ್ಕೊಳ್ಳಿ, ಹಾಗೂ ನಿಂತೇ ಇದ್ದಲ್ಲಿ ಸ್ವಲ್ಪ ವಾಕಿಂಗ್, ಟೇಕ್ ಬ್ರೇಕ್ಸ್ ಆ್ಯಂಡ್ ವಾಕ್, ಸಿಟ್ ಡೌನ್ ಫಾರ್ ಸಮ್ ಟೈಮ್.
ಓಕೆ, ಆ್ಯಂಡ್ ಹಾಗೂ ಈ ಎಕ್ಸಸೈಸ್ನ ಮಾಡಿ. ನಿಂತ್ಕೊಂಡು ಮಾಡಬಹುದಾದಂಥ ಎಕ್ಸಸೈಸ್ ತೋರಿಸ್ಕೊಡ್ತಾ ಇದ್ದೀನಿ, ನೀವು ಆಫೀಸಲ್ಲೂ ಮಾಡಬಹುದು. ಮತ್ತು ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು, ಯು ಕಾನ್ ಸಿಟ್ ಫಾರ್ ಲಾಂಗ್ ಟೈಮ್, ಯು ಕಾನ್ ಸ್ಟ್ಯಾಂಡ್ ಫಾರ್ ಲಾಂಗ್ ಟೈಮ್. ಬ್ರೇಕ್ಸ್ ತೊಗೊಳ್ಳಿ, ರಿವರ್ಸ್ ಮಾಡ್ತಾ ಇರಿ, ಹಾಗೂ ಎಕ್ಸಸೈಸನ್ನ ಮಾಡಿ. ಅಬೌಟ್ 2-3 ಟೈಮ್ಸ್ ಇನ್ ಅ ಡೇ ಮಾಡಬಹುದು. ಗೋಡೆ ಮೇಲೆ ಏನೇನು ಎಕ್ಸಸೈಸಸ್ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನೋ ಅದು ನೈಟ್ ಟೈಮ್ ಮಾಡಬಹುದಾದಂಥ ಎಕ್ಸಸೈಸ್. ಸ್ಟ್ಯಾಂಡಿಂಗ್ ಕಾಫ್ ರೈಸಸ್ ಈ ರೀತಿ ಹೋಗುತ್ತೆ. ನಿಮ್ಗೇನಾದರೂ ಬ್ಯಾಲೆನ್ಸ್ ಇಶ್ಯೂಸ್ ಇದ್ದರೆ ಗೋಡೆ ಇಟ್ಕೊಂಡು ಈ ಎಕ್ಸಸೈಸ್ನ ಮಾಡಬಹುದು. ಓಕೆ, ಇಲ್ಲ ಒಂದು ಚೇರ್ ಇಟ್ಕೊಳ್ಳಿ, ನಿಮ್ಮ ಆಫೀಸ್ ಡೆಸ್ಕ್ ಇಟ್ಕೊಳ್ಳಿ, ಅಪ್ ಆ್ಯಂಡ್ ಡೌನ್. ಹೀಲ್ ಹೀಗೆ ರೇಸ್ ಮಾಡಬೇಕು. ಓಕೆ, ಕಾಫ್ ರೇಸಸ್ ಅಂತ ಹೇಳ್ತೀವಿ ಇದಕ್ಕೆ. ಹೀಲ್ಸ್ನ ರೇಸ್ ಮಾಡಿ. ನಿಮ್ಗೆ ಆಗೋದಿಲ್ಲ, 2 legs ಕಡಿಮೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ 1 leg ಮಾಡ್ಕೊಳ್ಳಿ. ಹೀಗೆ 1. ಆಲ್ ರೈಟ್, ಚೇಂಜ್. ಈ ಕಡೆ 10 ಸರಿ ಮಾಡಿದ್ರೆ ಆ ಕಡೆನೂ 10 ಸರಿನೇ ಮಾಡಬೇಕು. ಆಲ್ ರೈಟ್, ಲೆಟ್ಸ್ ಗೋ. ಈ ಕಡೆ ಒಂದು 5 ಮಾಡೋಣ, another 2. ಇದು ಕಷ್ಟ ಇದ್ದವರಲ್ಲಿ, ಇದ್ದವ್ರಿಗೆ. ಓಕೆ, ಚೇಂಜ್. 1, 2, 3, 4, 5. ಸೊ ನಿಮ್ಗೆ ಆಗುತ್ತೆ ಅಂತ ಹೇಳಿದ್ರೆ ಯು ಕ್ಯಾನ್ ಡೂ ಬೋತ್. 1, 2, 3, 4, 5. ಗುಡ್. ಸೊ ಇನ್ನೊಂದು ವೇರಿಯೇಷನ್ ನೋಡ್ಕೊಳ್ಳಿ. ಇದು ಮಂಡಿ ನೋವಿದ್ದಲ್ಲಿ ಈ ಎಕ್ಸಸೈಸ್ನ ಮಾಡೋಕ್ಕೆ ಹೋಗಬೇಡಿ. ಈ ಕಾಫ್ ರೈಸಸ್ನ ಚೇರ್ ಮೇಲೆ ಕೂತು ಸಹ ಮಾಡ್ಬೋದು. ಇಮ್ಯಾಜಿನ್ ಯು ಆರ್ ಸಿಟಿಂಗ್ ಆನ್ ಅ ಚೇರ್, ಯು ಕ್ಯಾನ್ ಡೂ ಇಟ್. ಸೊ ಅದು ಸೀಕ್ರೆಟ್ ಎಕ್ಸಸೈಸ್, ಯಾರಿಗೂ ಗೊತ್ತಾಗೋದೇ ಇಲ್ಲ ನೀವು ಮಾಡ್ತಿದ್ದೀರಾ ಅಂತ. ಓಕೆ, ಚೇಂಜ್. ಆಲ್ ರೈಟ್, ಸೊ 2 ಲೆಗ್ಸಲ್ಲೂ ಚೇರ್ ಮೇಲೆ ಕೂತ್ಕೊಂಡು ಈ ಎಕ್ಸಸೈಸ್ನ ಮಾಡ್ಬೋದು. ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಎಕ್ಸಸೈಸ್. ಇದು ಲೆಗ್ ಲಿಫ್ಟ್ಸ್, ಸ್ಟ್ಯಾಂಡಿಂಗ್ ಲೆಗ್ ಲಿಫ್ಟ್ಸ್. ಸೊ ಗೋಡೆ ಮೇಲೆ ಮಾಡಿದ್ವಿ, ಕೂತ್ಕೊಂಡು ಮಾಡಿದ್ವಿ, ನಿಂತ್ಕೊಂಡು ಮಾಡಬಹುದು. ಈ ಮಂಡಿ ನೋವಿದ್ದಲ್ಲಿ ನೀವು ಇದನ್ನು ಮಾಡೋಕ್ಕಾಗೋದೇ ಇಲ್ಲ, ಡೋಂಟ್ ಡೂ ಇಟ್. ಓಕೆ, ಗೋಡೆ ಸಪೋರ್ಟ್ ಬೇಕಂತ ಹೇಳಿದ್ರೆ ಸಪೋರ್ಟ್ ತೊಗೊಳ್ಳಿ, ಇನ್ ಕೇಸ್ ಯು ಹ್ಯಾವ್ ಬ್ಯಾಲೆನ್ಸ್ ಇಶ್ಯೂಸ್. ಸೊ ಗೋಡೆ ಇಟ್ಕೊಂಡಿರ್ತೀರಾ, ಜಸ್ಟ್ ಲಿಫ್ಟ್ ಯೋರ್ ಲೆಗ್, ಹೀಗೆ ಮುಂದೆ ಹಿಂದೆ. 1, 2, 3, 4, 5, 6, 7, 8, 9, change. 1, 2, 3, 4, 5, 6, 7, 8, 9 and 10. ನೋಡ್ಕೊಂಡ್ರಲ್ಲ ಯಾವ ರೀತಿ ಈ ವ್ಯಾರಿಕೋಸ್ ಎಕ್ಸಸೈಸ್ ಮಾಡಿ ನೀವು ರಿಲೀಫ್ ಪಡ್ಕೋಬೋದು ಅಂತ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ನಿಮ್ಗೆ ವ್ಯಾರಿಕೋಸ್ ವೇನ್ಸ್ ಇಲ್ದಿದ್ದಲ್ಲೂ ಈ ಎಕ್ಸಸೈಸ್ ಮಾಡೋದು ಬಹಳ ಉತ್ತಮ, ಪ್ರಿವೆನ್ಷನ್ ಆಗುತ್ತೆ. ಹಾಗೂ ನಾನು ಮತ್ತೊಂದು ಸಾರಿ ಹೇಳ್ತಿದ್ದೀನಿ, ಎಂಫಸೈಸ್ ಮಾಡ್ತಿದ್ದೀನಿ, ದ ನಂಬರ್ 1 ರೀಸನ್ ಫಾರ್ ವೆರಿಕೋಸ್ ವೇನ್ಸ್ ಇಸ್ ಸಿಟ್ಟಿಂಗ್ ಫಾರ್ ಲಾಂಗ್ ಅವರ್ಸ್, ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಅವರ್ಸ್. ಅದರಿಂದಾಗಿ ನೀವು ನಿಮ್ಮ ಹ್ಯಾಬಿಟ್, ಸಿಟ್ಟಿಂಗ್ ಹ್ಯಾಬಿಟ್, ಸ್ಟ್ಯಾಂಡಿಂಗ್ ಹ್ಯಾಬಿಟ್ನ ಬದಲಾಯಿಸ್ಕೊಳ್ಳಿ. ಸೊ ಯು ಟೇಕ್ ಕೇರ್, ಗೆಟ್ ಫಿಟ್ ವಿತ್ ಮೀ ವನಿತಾ ಅಶೋಕ್, ಓನ್ಲಿ ಆನ್ ವಿಸ್ತಾರ ಹೆಲ್ತ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.